ಕಿರಣ ದುಡ್ಡು ಕೇಳಿದ್ರೆ ಇವ್ರು ಕೊಡ್ತಾರೆ. ಲೋ ದೇವ್ರ ವಿಷಯ ತಾನೇ ಕೇಳ್ತಿರೋದು, ಕೊಡ್ತಾರೆ. ಸುಮ್ನಿರ್ಲ, ನೀನ್ ಹಾಕಲ್ಲ ಹಂಗಾಡ್ತೀಯ. ಸರಿ ಆಯ್ತು, ಕೂಗು. ನೀನೇ ಕೂಗ. ಅಣ್ಣ ಅಣ್ಣ, ರಂಗಣ್ಣಯ್ಯ. ಏನೋ ಚಿಂಟು, ಯಾಕೋ ಎಲ್ಲ ಹುಡುಗರು ಬಂದ್ಬಿಟ್ಟಿದ್ದೀರಾ? ಅಣ್ಣ ನಾವು ಗಣೇಶನ್ ಇಕ್ತೀವಿ ಅಣ್ಣ, ಒಂದಿಟ್ಟು ದುಡ್ಡಿದ್ರ ಕೊಡು. ಹೌದೇನು, ಗಣೇಶನ್ ಇಕ್ತೀರೇನು? ಎಷ್ಟು ಕೊಡೋಣ ದುಡ್ಡು? ಎಷ್ಟಂದ್ರೆ ಒಂದ್ 500, 1000ನ, 2000ನ, 3000ನ, 5000ನ, ಎಷ್ಟಾದ್ರೂ ಕೊಡೋಣ. ಊನಣ್ಣ, ಕೊಟ್ಟ ಪುಣ್ಯ ಕಟ್ಕೆ. ನಾನು 10,000 ಕೊಡೋಣ ಅನ್ಕೊಂಡಿದ್ದೆ. ಅಣ್ಣ ಕೊಡ ಅಣ್ಣ, 10,000 ರೂಪಾಯಿ ಕೊಡ್ತೀನಿ ಅಂದ್ರೆ ಯಾರು ಬೇಡ ಅಂತಾರೆ. ನಾನ್ ಯಾರು ಅಂತಕ್ಕೂ ದುಡ್ಡು ಕೇಳಕ್ಕೆ ಹೋಗಲ್ಲ. ಕೊಡೋಣ 10,000 ರೂಪಾಯಿ ಕೊಡೋಣ. ದೊಡ್ಡ ಗಣೇಶ ನಿಕ್ಕಣ, ಚೆನ್ನಾಗ್ ಮಾಡೋಣ, ಗ್ರ್ಯಾಂಡ್ ಆಗಿ. ಹೆಂಗ್ ಮಾಡ್ಯಾರ ಅನ್ಕೋವಾಗ ಹಂಗ್ ಮಾಡೋಣ, ಪೆಂಡಲ್ ಎಲ್ಲ ಹಾಕ್ಸೋಣ. ಅಣ್ಣ ಕೊಡೋಣ 10,000 ರೂಪಾಯಿ. ಊನಣ್ಣ 10,000 ರೂಪಾಯಿ ಕೊಡೋಣ. ನಿಮಗ್ ಮರ್ಯಾದೆ ಇಲ್ಲ ಅಂದ್ರೆ ಒಟ್ಟು ಅಲ್ವಲ್ಲ ಚಿಂಟು? ಏನೋ 10 ರೂಪಾಯಿನ 20 ರೂಪಾಯಿನ ಕೇಳ್ತೈತೆ ಅಂದ್ರೆ 500,000 ಕೇಳ್ತೀಯ. ಆಗ್ಲಕ್ಕ ಈ ತರ ಕಾಣಿಸ್ತ್ಯಾ, ನಕ್ಕಂಡು 100 ರೂಪಾಯಿ ಹಾಕಣ್ಣ. ಇನ್ನೆಂತ ನಕ್ಷತ್ರದ ಹುಟ್ಟಿದಪ್ಪ ನೀನಂತ. ತಕ ಸರಿ ಕಣಪ್ಪ, ನಂತ ಇರೋವಷ್ಟು ಕೊಟ್ಟಿದ್ದೀನಿ, ಹೋಗು. ಗಣೇಶ ನೀನು ಚೆನ್ನಾಗಿ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡ್ಲಿ, ಸರಿನಾ? ಬಾಯ್. ದೊಡಮ್ಮ ದೊಡಮ್ಮ ದೊಡಮ್ಮ. ಏನೋ ಚಿಂಟು, ಉಂಡಿ ಹಿಡ್ಕೊಂಡು ಬಂದ್ಬಿಟ್ಟಿದ್ಯಾ? ಗಣೇಶನ್ ಕಲೆಕ್ಷನ್ ಏನೋ? ಓನ್ ದೊಡಪ್ಪ, ದುಡ್ಡಿದ್ರೆ ಕೊಡು. ಲೋನ್ ಅಂತ 50 ರೂಪಾಯಿ ಅಷ್ಟೇ ಕಣ್ಲ ಇರೋದು. ದೊಡಪ್ಪ 50 ರೂಪಾಯಿ ಸಾಕು, ಕೊಡು. ನೀನೆಲ್ಲಪ್ಪ ಬಿಡ್ತೀಯ ಸ್ವಾಮಿ ನಮ್ಮಪ್ಪ. ಥ್ಯಾಂಕ್ಸ್ ದೊಡಪ್ಪ, ಬಾಯ್. ಶೀಲಾ, ನಾನು ಅವಾಗಲೇ 500 ರೂಪಾಯಿ ಕೊಟ್ಟನಲ್ಲ, ಅದನ್ನ ಎತ್ತಿಕ್ಕು. ಯಾರನ್ನ ಗಣೇಶನ್ಗೆ ದುಡ್ಡು ಬೇಕು, ಅದ್ ಬೇಕು ಇದ್ ಬೇಕು ಅಂತ ಕೇಳಕ್ ಬಂದ್ರೆ ಕೊಡ್ಬೇಡ. ಹೆಂಗ? ಚಂದ್ರನಯ್ಯ. ಓಹೋ, ಬರ್ಬೇಕು ಚಿಂಟು, ಬರ್ಬೇಕು. ಏನೋ ಅಪ್ರೂಪಕ್ಕೆ ನಮ್ಮಂತ ಬಂದ್ಬಿಟ್ಟಿದ್ಯಲ್ಲ. ಚಂದ್ರನಯ್ಯ ಗಣೇಶನ್ ಕಲೆಕ್ಷನ್ ದುಡ್ಡು ಕೊಡು. ಚಂದ್ರನಯ್ಯ ದುಡ್ಡು ಕೊಡ್ಬೇಕು, ಇಲ್ಲ ಅಂದ್ರೆ ಅಷ್ಟೇ ಗಣೇಶಪ್ಪ ಮುನಿಸ್ಕೊಂಡ್ಬಿಟ್ಟಿದೆ. ಚಂದ್ರನಯ್ಯ ಕೊಡು, ಗಣೇಶನ್ ಕಲೆಕ್ಷನ್ ನೀನೇ ಲಾಸ್ಟ್ ಇದು, ಎಲ್ಲರೂ ಕೊಟ್ಟಾರೆ. ಅಯ್ಯೋ ಇಲ್ಲ ಕಣ್ರ, ದುಡ್ಡು ಇದೆಲ್ಲ ಸಾಲ ಮಾಡಿದ್ನಲ್ಲ ಅವ್ರಿಗೆಲ್ಲ ಕೊಟ್ಬಿಟ್ಟೆ. ಮನೆಗ್ ತರಕಾರಿ ಇಲ್ಲ, ಏನಿಲ್ಲ ಕಣೋ, ದುಡ್ಡಿಲ್ಲ ಕಣೋ ಚಿಂಟು. ಅಲ್ಲ ಚಂದ್ರನಯ್ಯ, ಇವಾಗಿಂದ ನಿನ್ನ ಹೆಂಡತಿಗೆ ಹೇಳ್ತಿದ್ದೆ 500 ರೂಪಾಯಿ ಎತ್ತಿಕ್ಕು, ಯಾರನ್ನ ಬಂದ್ರೆ ಕೊಡ್ಬೇಡ ಅಂತಂದ. ಲೋ ನೀವು ಬಂದಿದ್ ನೋಡಿ ನಾನ್ ತಮಾಷೆ ಮಾಡ್ದೆ ಕಣೋ, ಸುಮ್ನೆ. ಅಲ್ಲ ಕಣ್ರಿ, ಈ ಚಂದ್ರನಯ್ಯ ಡಬಲ್ ಗೇಮ್ ಮಾಡ್ತೈತಿ. ಒಂದ್ ಕೆಲಸ ಮಾಡೋಣ, ನಾನು ಹೇಳಿದ್ನಲ್ಲ ಐಡಿಯಾ, ಅದನ್ನ ಹೇಳ್ತೀನಿ. ಒಂದ್ ಕಣ ಹಂಗೆ ಮಾಡು ಚಿಂಟು, ಸೂಪರ್ ಮಗ, ಹಂಗೆ ಮಾಡು. ಚಂದ್ರನಯ್ಯ ಚಂದ್ರನಯ್ಯ ಚಂದ್ರನಯ್ಯ. ಯಾಕೋ ಚಿಂಟು ಹಿಂಗ್ ಹೇಳ್ತಿದ್ಯಾ? ಏನಾಯ್ತಲ್ಲ? ಹಂಗೆ ಹೇಳದ ನಾನು. ಲೋ, ಇಷ್ಟೊತ್ತು ಚೆನ್ನಾಗಿದ್ದಲ್ಲ, ನಂದ ದುಡ್ಡಿಲ್ಲ ಅಂತ ನಾನು ಯೋಚನೆ ಮಾಡ್ಬೇಕು. ನೀನ್ ನೋಡಿದ್ರೆ ನೀನ್ ಯೋಚನೆ ಮಾಡ್ತಿದ್ಯಲ್ಲ, ಹಿಂಗ್ ಹೇಳ್ತಿದ್ಯಲ್ಲ. ಚಂದ್ರನಯ್ಯ ಏನ್ ಗೊತ್ತೇ, ಅವತ್ತು ನೀನು ಎಣ್ಣೆ ಕುಡ್ದಿದ್ದಲ್ಲ, ಈ ಎಣ್ಣೆ ಕುಡ್ದಾಗ ಬಂದಿ ನಾನು ಮಾತಾಡ್ಸಿದ್ನಲ್ಲ, ಅವಾಗ ಏನಂದಿದ್ದೆ ಗೊತ್ತೇ? ಈ ಸಲ ಗಣೇಶನ ಹಬ್ಬಕ್ಕೆ ನೀನ್ ಗಣೇಶನ್ ನಿಕ್ತಿಯಲ್ಲ, ಅವಾಗ ನಾನೇನಂದಿದ್ದೆ ಚಿಂಟು? ಅವಾಗ ಇನ್ನು ಚಂದ್ರನಯ್ಯ ನಿನಗ್ ಮದ್ವೆ ಆಗಿರ್ಲಿಲ್ಲ. ಅವಾಗ ಏನಂತಿದ್ದೆ ಗೊತ್ತೇ? ಮತ್ತೀಗ ನನಗ್ ಮದ್ವೆ ಆದ್ರೆ ನಿನ್ ಗಣೇಶನ್ ಇಟ್ಟಾಗ ಆ ಗಣೇಶನ್ಗೆ 500 ರೂಪಾಯಿ ಕೊಡ್ತೀನಿ ಅಂತ ಅನ್ಕೊಂಡಿದ್ದೆ ಚಂದ್ರನಯ್ಯ. ನೀನು ನೋಡಿದ್ರೆ ಅದೇವ್ರು ಒಂದ್ ರೂಪಾಯಿನೂ ಇಲ್ದಂಗ್ ಮಾಡ್ಬಿಟ್ಟ ನಿಂತಾಗೆ. ಮದ್ವೆನೂ ಮಾಡ್ಕೊಂಡಿದ್ಯಾ. ರಾಮ ರಾಮ, ಆ ಚಂದ್ರ ಗಣೇಶನ್ ಅನ್ಕಿಸ್ಕೊಂಡ್ ಅಂತಂದು ಶಿಕ್ಷೆ ಕೊಟ್ಟ. ಇನ್ನ ನೀನ್ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಗೋವಿಂದ ಹೆಂಗನ ಮಾಡ್ಕ. ಸರಿ ಆಯ್ತು, ನಾವು ಹೋಗ್ತೀವಿ, ನಡೀರ ಹೋಗೋಣ. ಅಯ್ಯೋ ರಾಮ, ನಾನು ಹಂಗಂದಿದ್ನೆ. ಆ ಗಣೇಶಪ್ಪನ ದಯೆಯಿಂದ ಹೆಂಗ ಒಳ್ಳೆ ಹೆಂಡತಿ ಸಿಕ್ಕೈತಿ ನನಗೆ. ಇಲ್ಲ ಅಂದ್ರೆ ಅಷ್ಟೇ, ಆಮೇಲೆ ಶಿಕ್ಷೆ ಕೊಟ್ಬಿಟ್ರೆ ಏನ್ ಮಾಡೋದು? ಚಿಂಟು 1 ನಿಮಿಷ ತಡ್ಕ, ದುಡ್ಡು ತಗೊಂಬತ್ತೀನಿ ಇರು. ಹೆಂಗೆ ಚಂದ್ರಪ್ಪ 1 ರೂಪಾಯಿ ದುಡ್ಡು ಬಿಚ್ಚುತ್ತಿರಲ್ಲ, ಈಗ ಬಿಚ್ಚದಂಗಿರ್ತೈತೆ. ಬಿಚ್ಚಬೇಕು ದುಡ್ಡು. ಐಡಿಯಾ ವರ್ಕ್ ಆಯ್ತು. ಸೂಪರ್ ಸೂಪರ್, ನಮ್ ಚಿಂಟು ಸೂಪರ್. ಚಿಂಟು ಹೇಳು ಚಂದ್ರನಯ್ಯ.
ತಗೊಳಪ್ಪ. ನಾನು 500 ರೂಪಾಯಿ ಕೊಡ್ತೀನಿ ಅನ್ಕೊಂಡಿದ್ದೆ, 1000 ರೂಪಾಯಿನೇ ಕೊಡ್ತಿದ್ದೀನಿ ತಕ್ಕ. ಅದ್ಯಾವ್ರು ನಮಗೆ ಒಳ್ಳೇದ್ ಮಾಡಿ ಸಾಕು. ಚಂದ್ರನಿಯ ನಿಂದು ತುಂಬಾ ದೊಡ್ಡದು ಏನಲ್ಲ? ಮನ್ಸು. ಸರಿ ಆಯ್ತು ಕಣಪ್ಪ. ಸರಿ ಬರ್ತೀವಿ, ಬಾಯ್. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಚಂದ್ರಪ್ಪನ ಹತ್ರ ಹೆಂಗ್ ದುಡ್ಡು ಇಸ್ಕೊಂಡಿದ್ದು. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಶಿರೋ ಹುಡುಗರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನನಗೆ ಈ ಚಿಂಟು ಪುಂಟು ಕುಂಟು ಮೋಟ್ ಚಿಂಟುಗೆ ಸಪೋರ್ಟ್ ಮಾಡಿ. ಬಾಯ್ ಬಾಯ್.